ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಗೂಗಲ್ ಡ್ರೈವ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ನಾವಿಲ್ಲಿ ಒಂದು ಜಿಮೇಲ್ ಅನ್ನ ಕ್ರಿಯೇಟ್ ಮಾಡಿದಾಗ ಗೂಗಲ್ ಆಪ್ಸ್ ಅಲ್ಲಿ ನಮಗೆ ಹಲವಾರು ರೀತಿಯ ಆಪ್ಷನ್ಸ್ ಆಪ್ಸ್ ನಮ್ಗಿಲ್ಲಿ ಸಿಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಗೂಗಲ್ ಶೀಟ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಗೂಗಲ್ ಆಪ್ಸ್ ಅಲ್ಲಿ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ಗೂಗಲ್ ಡ್ರೈವ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಾವಿಲ್ಲಿ ನಮ್ಮ ರೆಸ್ಯೂಮ್ ಇರಬಹುದು, ನಮ್ಮ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ಸ್ ಇರಬಹುದು, ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ ಇರಬಹುದು, ಯಾವುದೇ ಫೈಲ್ಸ್, ಫೋಲ್ಡರ್ಸ್, ವಿಡಿಯೋಸ್, ಫೋಟೋಸ್ ನಾವಿಲ್ಲಿ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಸ್ಟೋರೇಜ್ ನಮಗೆ ಇಲ್ಲಿ 15 GB ವರೆಗೂ ಫ್ರೀ ಸ್ಪೇಸ್ ಇಲ್ಲಿ ಇರುತ್ತೆ. ನಾವಿಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ಮೆಮೊರಿ ಕಾರ್ಡ್ ಎಕ್ಸ್ಟ್ರಾ ಸ್ಟೋರೇಜ್ ಡ್ರೈವ್ ಆಗಿ ನಾವಿಲ್ಲಿ ಯೂಸ್ ಮಾಡ್ತೀವಿ, ಅದೇ ರೀತಿಯಾಗಿ ಅದರ ಬದಲಾಗಿ ನಾವಿಲ್ಲಿ ಗೂಗಲ್ ಡ್ರೈವ್ ಮತ್ತು ಗೂಗಲ್ ಫೋಟೋಸ್ ಅನ್ನ ಯೂಸ್ ಮಾಡಬಹುದು. ನಾವಿಲ್ಲಿ ಯಾವುದೇ ನಮ್ಮ ಡಾಕ್ಯುಮೆಂಟ್ಸ್ ಇರಬಹುದು, ನಮ್ಮ ಸರ್ಟಿಫಿಕೇಟ್, ಫೋಟೋಸ್, ಡಾಕ್ಯುಮೆಂಟ್ಸ್ ಅನ್ನ ನಾವಿಲ್ಲಿ ಸೇಫ್ ಆಗಿ ಅಪ್ಲೋಡ್ ಮಾಡಿ ಯೂಸ್ ಮಾಡಬಹುದು. ನಮಗೆ ಯಾವಾಗ ಬೇಕು ನಾವು ಡೌನ್ಲೋಡ್ ಮಾಡ್ಕೋಬಹುದು, ಪ್ರಿಂಟ್ ತಗೋಬಹುದು, ಅಥವಾ ನಾವಿಲ್ಲಿ ಯಾವ ಫೈಲ್ ಆದ್ರೂ ನಾವಿಲ್ಲಿ ಯಾರಿಗೆ ಬೇಕಾದ್ರೂ ಶೇರ್ ಸಹ ಮಾಡಬಹುದು. ವಾಟ್ಸಪ್ ಮುಖಾಂತರ ಇರಬಹುದು ಅಥವಾ ಇಮೇಲ್ ಮುಖಾಂತರ ಇರಬಹುದು. ಯಾವ ರೀತಿಯಾಗಿ ಅಂತ ನೋಡೋಣ. ನೀವಿಲ್ಲಿ ನೋಡಬಹುದು ಗೂಗಲ್ ಡ್ರೈವ್ ಇಲ್ಲಿ ಈ ರೀತಿಯಾಗಿ ಓಪನ್ ಆಗಿದೆ. ಎ ಪ್ಲೇಸ್ ಫಾರ್ ಆಲ್ ಆಫ್ ಯುವರ್ ಫೈಲ್ಸ್. ನಾವಿಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಸೇಫ್ ಆಗಿ ಅಪ್ಲೋಡ್ ಮಾಡಬಹುದು. ನಮ್ಮ ಗೂಗಲ್ ಡ್ರೈವ್ ಅಲ್ಲಿ ಯಾವುದೇ ಫೈಲ್ಸ್, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲಿ ನಾವಿಲ್ಲಿ ಅಪ್ಲೋಡ್ ಮಾಡಿಲ್ಲ. ಮೈ ಡ್ರೈವ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನ್ಯೂ ಫೋಲ್ಡರ್, ಫೈಲ್ ಅಪ್ಲೋಡ್, ಫೈಲ್ ಫೋಲ್ಡರ್, ಗೂಗಲ್ ಡಾಕ್ಸ್, ಗೂಗಲ್ ಶೀಟ್ಸ್, ಗೂಗಲ್ ಸ್ಲೈಡ್ಸ್, ಗೂಗಲ್ ಫಾರ್ಮ್ಸ್, ಮೋರ್ ಆಪ್ಷನ್ ಸಹ ನಮ್ಗೆ ಇಲ್ಲಿ ಸಿಗುತ್ತೆ. ಗೂಗಲ್ ಡ್ರಾಯಿಂಗ್ಸ್, ಗೂಗಲ್ ಮೈ ಮ್ಯಾಪ್, ಗೂಗಲ್ ಸೈಟ್ಸ್, ಈ ರೀತಿಯಾಗಿ ಹಲವಾರು ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಒಂದು ಜಿಮೇಲ್ ಐಡಿಯನ್ನ ನಾವು ಕ್ರಿಯೇಟ್ ಮಾಡಿದಾಗ ನಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಯಾವುದೇ ಡಾಕ್ಯುಮೆಂಟ್ಸ್ ಇರಬಹುದು, ಅಥವಾ ನಮ್ಮ ಕಂಪ್ಯೂಟರ್ ಅಲ್ಲಿ ನಾವು ಸ್ಕ್ಯಾನ್ ಮಾಡಿ ಅಥವಾ ರೆಡಿ ಮಾಡಿರುವಂತಹ ಯಾವುದೇ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ತುಂಬಾ ಈಸಿಯಾಗಿ ಅಪ್ಲೋಡ್ ಮಾಡಬಹುದು. ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಗೂಗಲ್ ಶೀಟ್ ಅನ್ನ ಯಾವ ರೀತಿಯಾಗಿ ನಾವು ಇನ್ಸರ್ಟ್ ಮಾಡಬೇಕು, ಯೂಸ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಗೂಗಲ್ ಡಾಕ್ಸ್ ಅಂದ್ರೆ MS ವರ್ಡ್ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಗೂಗಲ್ ಡಾಕ್ಸ್ ಸಹ ಸಿಗುತ್ತೆ. ಬ್ಲಾಂಕ್ ಡಾಕ್ಯುಮೆಂಟ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು MS ವರ್ಡ್ ರೀತಿಯಾಗಿ ನಮ್ಗಿಲ್ಲಿ ಗೂಗಲ್ ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗುತ್ತೆ. ನಾವು MS ವರ್ಡ್ ಅಲ್ಲಿ ಯಾವ ರೀತಿಯಾಗಿ ರೆಸ್ಯೂಮ್ ರೆಡಿ ಮಾಡ್ತೀವಿ ಅಥವಾ ಬೇರೆ ಯಾವುದೇ ಡಾಕ್ಯುಮೆಂಟ್ಸ್, ಲೆಟರ್ ಹೆಡ್, ಈ ರೀತಿಯಾಗಿ ನಾವು ಡಿಸೈನ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಗೂಗಲ್ ಡಾಕ್ಯುಮೆಂಟ್ ಅನ್ನ ಯೂಸ್ ಮಾಡಬಹುದು. ನಾವಿಲ್ಲಿ ನಮ್ಮ ರೆಸ್ಯೂಮ್ ಸಹ ರೆಡಿ ಮಾಡಬಹುದು, ಅಥವಾ ಯಾವುದೇ ಲೆಟರ್ಸ್, ಯಾವುದೇ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಪ್ರಿಪೇರ್ ಮಾಡಬಹುದು. ಫೈಲ್ ಮೆನು, ಎಡಿಟ್ ಮೆನು, ವ್ಯೂ, ಇನ್ಸರ್ಟ್, ಫಾರ್ಮೆಟ್, ಟೂಲ್ಸ್, ನೀವಿಲ್ಲಿ ನೋಡಬಹುದು ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಇನ್ಸರ್ಟ್ ಮೆನುನಲ್ಲಿ ನಾವಿಲ್ಲಿ ನೋಡೋದಾದ್ರೆ ಇಮೇಜ್ ಇನ್ಸರ್ಟ್ ಮಾಡೋದಿರಬಹುದು, ಅಪ್ಲೋಡ್ ಫ್ರಮ್ ಕಂಪ್ಯೂಟರ್, ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಇಮೇಜಸ್ ನ ಯೂಸ್ ಮಾಡೋದಿರಬಹುದು, ಅಥವಾ ಗೂಗಲ್ ಡ್ರೈವ್ ಅಲ್ಲಿ ಇರುವಂತಹ ಇಮೇಜಸ್ ನ ಯೂಸ್ ಮಾಡೋದಿರಬಹುದು, ಅಥವಾ ಗೂಗಲ್ ಫೋಟೋಸ್ ಅಲ್ಲಿ ಇರುವಂತಹ ಫೋಟೋಗಳನ್ನ ತಗೊಳ್ಳೋದಿರಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ ಗೂಗಲ್ ಫೋಟೋ ಆಪ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಇಲ್ಲಿ ಹಲವಾರು ಅಡ್ವಾನ್ಸ್ ಆಪ್ಷನ್ ಸಹ ಸಿಗುತ್ತೆ. ನಂತರ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಗೂಗಲ್ ಸ್ಲೈಡ್ಸ್, ಬ್ಲಾಂಕ್ ಪ್ರೆಸೆಂಟೇಶನ್, ನಾವು ಯಾವ ರೀತಿಯಾಗಿ ಪವರ್ ಪಾಯಿಂಟ್ ಅಲ್ಲಿ ಯಾವುದೇ ಒಂದು ಪ್ರೆಸೆಂಟೇಶನ್ ಅನ್ನ ರೆಡಿ ಮಾಡ್ತೀವಿ ಅದೇ ರೀತಿಯಾಗಿ ಗೂಗಲ್ ಸ್ಲೈಡ್ ಅಲ್ಲೂ ಸಹ ನಮಗೆ ಆಪ್ಷನ್ಸ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು. ನಾನು ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೂಗಲ್ ಸ್ಲೈಡ್ಸ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಗೂಗಲ್ ಡಾಕ್ಯುಮೆಂಟ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ನಂತರ ಇದನ್ನ ನಾವಿಲ್ಲಿ ಕ್ಲೋಸ್ ಮಾಡೋಣ. ಈಗ ನಾವಿಲ್ಲಿ ಗೂಗಲ್ ಡ್ರೈವ್ ಅಲ್ಲಿ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿದೆ, ಅಥವಾ ಯಾವುದೇ ಫೋಟೋಸ್, ಫೋಲ್ಡರ್ಸ್, ವಿಡಿಯೋಸ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಅಂದಾಗ ನಾವಿಲ್ಲಿ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಒಳಗಡೆ ನಮ್ಮ ಫೈಲ್ ಅನ್ನ ಸೇವ್ ಮಾಡಬಹುದು. ಅಥವಾ ಫೋಲ್ಡರ್ ನಮ್ಗಿಲ್ಲಿ ಬೇಕಾಗಿಲ್ಲ ಅಂದಾಗ ಯಾವುದೇ ಫೈಲ್, ಫೋಟೋಸ್, ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಬಹುದು. ನಾವೀಗ ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡೋಣ. ಮೈ ಡ್ರೈವ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನ್ಯೂ ಫೋಲ್ಡರ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ಫೋಲ್ಡರ್ ನೇಮ್ ನೀವಿಲ್ಲಿ ಕೊಡಬಹುದು.
IMP ಫೈಲ್ಸ್ ಇಂಪಾರ್ಟೆಂಟ್ ಫೈಲ್ಸ್ ನಾನಿಲ್ಲಿ ನೇಮ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಯಾವ ರೀತಿಯಾಗಿ ಕಂಪ್ಯೂಟರ್ ಅಲ್ಲಿ ಗೂಗಲ್ ಆಪ್ಸ್ ಅನ್ನ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಸಹ ನಾವು ನಮ್ಮ ಮೊಬೈಲ್ ಅಲ್ಲೂ ಸಹ ಗೂಗಲ್ ಆಪ್ಸ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ನಾವು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಿ ಆಗಿದೆ. ಈಗ ನಾವು ಫೋಲ್ಡರ್ ಅನ್ನ ಓಪನ್ ಮಾಡೋಣ. ಡಬಲ್ ಕ್ಲಿಕ್ ಮಾಡಿ ಫೋಲ್ಡರ್ ಅನ್ನ ಓಪನ್ ಮಾಡಿ ಆಗಿದೆ. ಮೈ ಡ್ರೈವ್ ಅಲ್ಲಿ ನಾವು IMP ಫೋಲ್ಡರ್ ಅನ್ನ ಓಪನ್ ಮಾಡಿದೀವಿ. ಈಗ ನಾವು ಫೈಲ್ ಅನ್ನ ಅಪ್ಲೋಡ್ ಮಾಡೋಣ. ಈಗ ನಾವು ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ, ಫೈಲ್ ಅಪ್ಲೋಡ್ ಅಥವಾ ಫೋಲ್ಡರ್ ಅಪ್ಲೋಡ್ ಅಥವಾ ಗೂಗಲ್ ಡಾಕ್ಸ್ ಅಥವಾ ಗೂಗಲ್ ಶೀಟ್, ಗೂಗಲ್ ಸ್ಲೈಡ್, ಯಾವ ಫೋಲ್ಡರ್ ಅಥವಾ ಫೈಲ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ನಾನಿಲ್ಲಿ ಫೈಲ್ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕೆಲವು ಫೈಲ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾಗಿದೆ. ಇಲ್ಲಿ ನಾನು ಫೈಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಯಾವ ಫೈಲ್ ನಾನಿಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಓಪನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಫೈಲ್ ಅಪ್ಲೋಡಿಂಗ್ ಒನ್ ಅಪ್ಲೋಡೆಡ್ ಕಂಪ್ಲೀಟ್. ಈಗ ಒಂದು ಫೈಲ್ ಇಲ್ಲಿ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿದೆ. ಈಗ ನಾವು ಈ ಫೈಲ್ ಅನ್ನ ಓಪನ್ ಮಾಡಿ ನೋಡಬೇಕು ಅಂದಾಗ ಈ ಫೈಲ್ ಮೇಲೆ ನಾವಿಲ್ಲಿ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು MS ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದಂತಹ ಫೈಲ್ ಇಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ಓಪನ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು. ನೀವಿಲ್ಲಿ ನೋಡಬಹುದು MS ವರ್ಡ್ ಅಲ್ಲಿ ನಾನು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೆ. ಆ ಫೈಲ್ ಅನ್ನ ನಾವಿಲ್ಲಿ ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಓಪನ್ ಮಾಡಿದ ನಂತರ ಗೂಗಲ್ ಡಾಕ್ಯುಮೆಂಟ್ ಅಲ್ಲಿ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ. ನಾವಿಲ್ಲಿ ಯಾವುದೇ ಚೇಂಜಸ್ ಬೇಕಂದ್ರೂ ಸಹ ನಾವಿಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು. ನಂತರ ಫೈಲ್ ಅನ್ನ ನಾವಿಲ್ಲಿ ಸೇವ್ ಮಾಡಬಹುದು. ನಂತರ ನಾವು ಇದನ್ನ ಇಲ್ಲಿ ಕ್ಲೋಸ್ ಮಾಡೋಣ. ನಂತರ ಮೈ ಡ್ರೈವ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಇಲ್ಲಿ ಯಾವುದೇ ಫೈಲ್ಸ್ ನಮ್ಗಿಲ್ಲಿ ಕಾಣಿಸ್ತಾ ಇಲ್ಲ. IMP ಫೋಲ್ಡರ್ ನಾವಿಲ್ಲಿ ಓಪನ್ ಮಾಡಿದಾಗ ಫೋಲ್ಡರ್ ಅಲ್ಲಿ ನಾವು ಅಪ್ಲೋಡ್ ಮಾಡಿರುವಂತಹ ಫೈಲ್ಸ್ ನಮ್ಗಿಲ್ಲಿ ಕಾಣಿಸುತ್ತೆ. ನಂತರ ನ್ಯೂ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಅಪ್ಲೋಡ್ ಫೈಲ್, ಸೆಕೆಂಡ್ ಫೈಲ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಓಪನ್ ಫೈಲ್ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು ಎರಡು ಫೈಲ್ ಸಹ ಇಲ್ಲಿ ಅಪ್ಲೋಡ್ ಆಗಿದೆ. ಇದೇ ರೀತಿಯಾಗಿ ಎಷ್ಟು ಫೈಲ್ಸ್ ಬೇಕಾದ್ರೂ ನೀವಿಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ನಾನಿಲ್ಲಿ ಒಂದೊಂದೇ ಫೈಲ್ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ 16 ಫೈಲ್ ಅನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬಹುದು. ಇಲ್ಲಿ ನಾವು ಫೈಲ್ ಅನ್ನ ಓಪನ್ ಮಾಡಿ ಯಾವುದೇ ಎಡಿಟಿಂಗ್ ಅಥವಾ ಯಾವುದೇ ಚೇಂಜಸ್ ಬೇಕಂದ್ರೂ ನಾವಿಲ್ಲಿ ಮಾಡ್ಕೋಬಹುದು. ನಂತರ ಮೈ ಡ್ರೈವ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಈಗ ನಾನು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ಮೈ ಡ್ರೈವ್ ಅಲ್ಲಿ ನಾನು ಫೈಲ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನ್ಯೂ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಫೈಲ್ ಅಪ್ಲೋಡ್, ನಾನಿಲ್ಲಿ 3 ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಓಪನ್ 3 ಫೈಲ್ ಅನ್ನ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ 3 ಫೈಲ್ಸ್ ಇಲ್ಲಿ ಅಪ್ಲೋಡ್ ಆಗಿದೆ ಅಂತ. ಈ ರೀತಿಯಾಗಿ 16 ಫೈಲ್ಸ್ ಸಹ ನೀವಿಲ್ಲಿ ಅಪ್ಲೋಡ್ ಮಾಡಬಹುದು. ನಾವಿಲ್ಲಿ ಗೂಗಲ್ ಡ್ರೈವ್ ಅಲ್ಲಿ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿ ಆಗಿದೆ. ಈ ಡಾಕ್ಯುಮೆಂಟ್ ಅನ್ನ ನಾವೀಗ ಬೇರೆಯವ್ರಿಗೆ ಶೇರ್ ಮಾಡಬೇಕಾಗಿದೆ ಅಂದಾಗ ನಾವು ಯಾವ ಡಾಕ್ಯುಮೆಂಟ್ ಅನ್ನ ಶೇರ್ ಮಾಡಬೇಕು ಆ ಡಾಕ್ಯುಮೆಂಟ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿದಾಗ ಶೇರ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ನಾವು ಗೂಗಲ್ ಶೀಟ್ ಅನ್ನ ಯಾವ ರೀತಿಯಾಗಿ ನಾವು ಶೇರ್ ಮಾಡಿದ್ವಿ ಅದೇ ರೀತಿಯಾಗಿ ನಾವು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿರುವಂತಹ ಯಾವುದೇ ಫೈಲ್ಸ್ ಮತ್ತು ಫೋಲ್ಡರ್ ಅನ್ನ ಶೇರ್ ಮಾಡಬಹುದು. ನಾವಿಲ್ಲಿ ಇಮೇಲ್ ಐಡಿಯನ್ನ ಎಂಟರ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಇಮೇಲ್ ಐಡಿಯನ್ನ ಎಂಟರ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಇಲ್ಲಿ ನಮಗೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಸಿಗುತ್ತೆ. ವ್ಯೂವರ್ ಆಪ್ಷನ್, ಕಮೆಂಟರ್, ಎಡಿಟರ್. ವ್ಯೂವರ್ ಅಂದ್ರೆ ಈ ಫೈಲ್ ಅನ್ನ ನಾವು ಯಾರಿಗೆ ಶೇರ್ ಮಾಡ್ತೀವಿ ಅವರು ನೋಡೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಈ ಫೈಲ್ ಅಲ್ಲಿ ಯಾವುದೇ ಚೇಂಜಸ್ ಮಾಡೋದಕ್ಕೆ ಆಗುದಿಲ್ಲ. ಕಮೆಂಟರ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ನಮ್ಮ ಫೈಲ್ಗೆ ಅಥವಾ ನಮ್ಮ ಡಾಕ್ಯುಮೆಂಟ್ಗೆ ಅವರಿಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಬೇರೆ ಯಾವುದೇ ಚೇಂಜಸ್ ಅನ್ನ ಮಾಡೋದಕ್ಕೆ ಆಗುದಿಲ್ಲ. ನಾವಿಲ್ಲಿ ಎಡಿಟರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದಾಗ ನಮ್ಮ ಫೈಲ್ ಅಲ್ಲಿ ಅವರು ಸಹ ವರ್ಕ್ ಮಾಡಬಹುದು ಮತ್ತು ಎಡಿಟ್ ಮಾಡಬಹುದು. ಈ ರೀತಿಯಾಗಿ ನಿಮಗೆ ಯಾವ ಆಪ್ಷನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಯಾರಿಗೆ ನೀವು ಶೇರ್ ಮಾಡಬೇಕು ಅವರ ಇಮೇಲ್ ಐಡಿಯನ್ನ ನೀವಿಲ್ಲಿ ಎಂಟರ್ ಮಾಡಿ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾರಿಗೆ ಶೇರ್ ಮಾಡ್ತಾ ಇದೀವಿ ಫೈಲ್ ಅವರಿಗೆ ಶೇರ್ ಆಗುತ್ತೆ. ಅವರು ಅಲ್ಲಿ ಯಾವುದೇ ಚೇಂಜಸ್ ಬೇಕಾದ್ರೂ ಮಾಡ್ಕೋಬಹುದು. ನಾವೀಗ ಇಮೇಲ್ ಐಡಿಯ ಮುಖಾಂತರ ಶೇರ್ ಮಾಡಿದ್ವಿ. ಈಗ ನಾವು ವಾಟ್ಸಪ್ ನಂಬರ್ಗೆ ಶೇರ್ ಮಾಡಬೇಕಾಗಿದೆ. ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ನಾವು ಗೆಟ್ ಲಿಂಕ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಗೆಟ್ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ
ಈ ರೀತಿಯಾದ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ 2 ರೀತಿಯಾದ ಆಪ್ಷನ್ಸ್ ಸಿಗುತ್ತೆ. ರಿಸ್ಟ್ರಿಕ್ಟೆಡ್, ಎನಿವನ್ ವಿತ್ ದ ಲಿಂಕ್. ನಾವಿಲ್ಲಿ ಎನಿವನ್ ವಿತ್ ದ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸೇಮ್ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ವ್ಯೂವರ್, ಕಮೆಂಟರ್, ಎಡಿಟರ್. ಯಾವ ರೀತಿಯಾದ ಆಪ್ಷನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವ್ಯೂವರ್ ಅಂದ್ರೆ ಫೈಲ್ ಅನ್ನ ನೋಡೋದಕ್ಕೆ ಮಾತ್ರ ಸಾಧ್ಯ. ಕಮೆಂಟರ್, ಎಡಿಟರ್. ವ್ಯೂವರ್ ಆಪ್ಷನ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿಯಾದ ಆಪ್ಷನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ವ್ಯೂವರ್ ಆಪ್ಷನ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಿಂಕ್ ಕಾಪಿಡ್. ನಂತರ ಡನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಈಗ ನಾವು ನ್ಯೂ ಟ್ಯಾಬ್ ಅನ್ನ ಓಪನ್ ಮಾಡಿ ಆ ಲಿಂಕ್ ಅನ್ನ ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ನಾವು ಯಾವ ಒಂದು ಡಾಕ್ಯುಮೆಂಟ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಆ ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಮ್ಮ ಫೈಲ್ ಇಲ್ಲಿ ಓಪನ್ ಆಗಿದೆ ಅಂತ. ಇದೇ ರೀತಿಯಾಗಿ ನಾವು ವಾಟ್ಸಪ್ ಅನ್ನ ಲಾಗಿನ್ ಮಾಡಿ ವಾಟ್ಸಪ್ ಮುಖಾಂತರ ಯಾರಿಗಾದ್ರೂ ಶೇರ್ ಅನ್ನ ಮಾಡಬಹುದು ಅಥವಾ ಇಮೇಲ್ಗೂ ಸಹ ನಾವಿಲ್ಲಿ ಕಳಿಸಬಹುದು.